ಇನ್ನು ಮಹಾಸಂಗ್ರಾಮ ಹತ್ರ ಬರ್ತಿದ್ದಂಗೆನೇ ಈ ಮಠಮಾನ್ಯಗಳಿಗೆ ಭೇಟಿ ಕೊಡುವಂಥದ್ದು, ಸ್ವಾಮೀಜಿಗಳ ಆಶೀರ್ವಾದ ಪಡೆಯುವಂಥದ್ದು ಅತ್ಯಂತ ಸಹಜ. ಇವತ್ತು ಈ ಭೋವಿ ಪೀಠಕ್ಕೆ, ಭೋವಿ ಮಠಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದರು. ಭೋವಿ ಸಮುದಾಯದ ಮತ ಸೆಳೆಯಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಹಿಂಗಾಗಿ ಚಿತ್ರದುರ್ಗ ಬಳಿ ಇರುವಂಥ ಭೋವಿ ಗುರುಪೀಠಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಟ್ಟರು, ಸ್ವಾಮೀಜಿಯ ಆಶೀರ್ವಾದವನ್ನು ಕೂಡ ಪಡೆದರು. ನೋಡ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯನವರು ಮಠಕ್ಕೆ ಬಂದಿರುವಂಥದ್ದು. ಅಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಕಾಣ್ತಾ ಇದ್ದಾರೆ, KPCC ಅಧ್ಯಕ್ಷರು. ಈ ಭೋವಿ ಗುರುಪೀಠದ ಬಗ್ಗೆ ಒಂದಷ್ಟು ಹೇಳಲೇಬೇಕು. ಯಾಕಂದರೆ ಈ ಮೊನ್ನೆ ತಾನೇ ಭೋವಿ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು BJPಯ ವಿರುದ್ಧ. ಅಂದರೆ ನಮ್ಮವರು ಯಾರೇ ಟಿಕೆಟ್ ಕೊಡಬೇಕು ಅಂತ ನಾವು ಹೇಳಿದ್ವಿ, ನಮ್ಮವ್ರನ್ನ ನೀವು ಕಡೆಗಣಿಸಿದಿರಿ ಎನ್ನುವಂಥದ್ದು. ಯಾರಾದರೂ ಒಂದು ಚೂರು ಅಸಮಾಧಾನಗೊಂಡಿದ್ದಾರೆ ಅಂದರೆ ಇನ್ನೊಂದು ಪಕ್ಷ ಅವರನ್ನು ಮನವೊಲಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂಥದ್ದು ಅತ್ಯಂತ ಸಹಜ. ಅದರ ಹೆಜ್ಜೆ ಇದು, ಮೊದಲ ಹೆಜ್ಜೆ ಇದು. ನೋಡ್ತಾ ಇದ್ದೀವಿ ನಾವು ಸ್ವಾಮೀಜಿ ಸಿದ್ದರಾಮಯ್ಯನವರಿಗೆ ಹಾರ ಶಾಲು ಹಾಕಿ ಸನ್ಮಾನ ಮಾಡ್ತಿರುವಂಥದ್ದು. ಅಂದರೆ ಒಂದು ಕಡೆಯ ಸಮಾಧಾನ, ಇನ್ನೊಂದು ಕಡೆಯ ಅಸಮಾಧಾನ. ಸೊ ಇದೆಲ್ಲದರ ಲಾಭವನ್ನು ಪಡೆಯಲೇಬೇಕು, ಅದೇ ರಾಜಕಾರಣ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ ಸಿದ್ದರಾಮಯ್ಯನವರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ದಯಪಾಲಿಸಬೇಕು, ಬೆಂಬಲಿಸಬೇಕೆನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ಆದರೆ ನಾವು ಮತ್ತು ನಮ್ಮ ಸಮಾಜದ ತೀರ್ಮಾನ BJP ಪಕ್ಷದಿಂದ ಟಿಕೆಟ್ ಕೇಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ವಿ. ಈ ಪ್ರಯತ್ನದಲ್ಲಿ ನಮಗೆ ಮಾನ್ಯತೆ ಸಿಗದೇ ಇರುವಂತಹದ್ದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ಸಮಾಜದ ತೀರ್ಮಾನ ನೋಟ ಆಗಿದೆ. ನಾವು ಸದ್ಯಕ್ಕೆ ಯಾವ ಪಕ್ಷವನ್ನು ಬೆಂಬಲಿಸದಿರಲು ತೀರ್ಮಾನಿಸಿದ್ವಿ. ಸುಮಾರು ಚಿತ್ರದುರ್ಗ ಶರಣರು ಮುರುಘಾ ಮಠ ಅಲ್ಲಿ ಹೋಗಿದ್ದು ಊಟಕ್ಕೆ, ಹಾಗೆ ಇಲ್ಲಿ ಬಂದಿದ್ವಲ್ಲ ಭೋವಿ ಮಠದ ಸ್ವಾಮೀಜಿಯವ್ರನ್ನೂ ಕೂಡ ಭೇಟಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದು. ಬಂದು ಅವ್ರ ಆಶೀರ್ವಾದ ಎಲ್ಲ ಕೇಳಿದ್ದೀವಿ, ಆಶೀರ್ವಾದ ಪಡೆದಿದ್ದೀವಿ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕು. ನಮಗೆ ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮಗಳನ್ನು ದಲಿತರು, ಹಿಂದುಳಿದವರಿಗೆ ಮಾಡಿದ್ದೀವಿ. ನಮಗೆ ನೀವು ಶಕ್ತಿ ತುಂಬಬೇಕು, ನಮ್ಗೆ ಆಶೀರ್ವಾದ ಮಾಡಬೇಕು, ಚಿತ್ರದುರ್ಗದಲ್ಲಿ ಚಂದ್ರಪ್ಪನಿಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವ್ರನ್ನ ಮನವಿ ಮಾಡಿದ್ದೀವಿ. ಕಾಂಗ್ರೆಸ್ ನಾಯಕರು ಇವತ್ತು ಭೇಟಿ ಕೊಟ್ಟರು, ಸ್ವಾಮೀಜಿ ಆಶೀರ್ವಾದವನ್ನು ಪಡೆದರು, ಹಿಂಡು ದಂಡನೆ ಹೋಗಿರುವಂಥದ್ದು. ಆದರೆ ಸ್ವಾಮೀಜಿ ಮಾತಾಡೋ ರೀತಿ ಇದೆಯಲ್ಲ, ಅದು ಗಮನಿಸಬೇಕಾದಂಥ ಸಂಗತಿ ಅದು. ಯಾಕಂದರೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರು. ಅಂದರೆ ನಾವೇನು ಮನವಿ ಮಾಡಿದ್ವಿ BJPಗೆ, ಅವರು ನಮ್ಮ ಮನವಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಹಾಗಾಗಿ ನಮ್ಮ ಸಮಾಜದ ನಿರ್ಧಾರ ಏನು ಅಂದರೆ ನಾವು ಯಾವ ಪಕ್ಷದ ಜೊತೆಗೂ ಕೂಡ ನಾವು ಗುರುತಿಸ್ಕೊಳ್ಳಲ್ಲ, ನಾವು ಬೆಂಬಲಿಸಲ್ಲ ಅನ್ನುವಂಥದ್ದು. ಬಹುಶಃ ಏನಂತಂದರೆ ಕಾಂಗ್ರೆಸ್ ನಾಯಕರ ಪ್ರಯತ್ನ ಎಲ್ಲೋ ಒಂದು ಕಡೆಗೆ ಅಷ್ಟು ಸಕ್ಸಸ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದರೆ. ಬನ್ನಿ, ಚಿತ್ರದುರ್ಗದ ನಮ್ಮ ಪ್ರತಿನಿಧಿ ಬಸವರಾಜಿಗೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. BJP ಮೇಲೆ ಸ್ವಾಮೀಜಿಗಳು ಸ್ವಲ್ಪ ಮುನಿಸ್ಕೊಂಡಿದ್ದರು. ಜೊತೆಗೇನು ಅಂತಂದರೆ ನೀವು ನಮ್ಮ ಮಾತಿಗೆ ಬಲ ಕೊಡಲಿಲ್ಲ, ನೀವು ಮನ್ನಣೆ ಕೊಡಲಿಲ್ಲ ಅನ್ನುವಂಥ ಬೇಸರ ಕೂಡ ಅವರಲ್ಲಿತ್ತು. ಈಗ ಅದರ ಲಾಭವನ್ನು ಪಡೆಯಲಿಕ್ಕೆ ಕಾಂಗ್ರೆಸ್ ನಾಯಕರ ಹಿಂಡು ದಂಡೆ ಹೋಗಿರುವಂಥದ್ದು. ಸಿದ್ದರಾಮಯ್ಯನವರು ಹೋಗಿದ್ದರು, KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೋಗಿದ್ದರು, ವೆಂಕಟರಮಣಪ್ಪ ಇದ್ದರು, ಹಿಂಡು ದಂಡೆ ಬಂದಿತ್ತು. ಏನು ಒಟ್ಟಾರೆ ಮಾತುಕತೆ ಫಲಪ್ರದ ಆಯ್ತಾ, ಏನು ಎತ್ತ? ರಂಗನಾಥ್, ಏನು ಇವತ್ತು ಚಿತ್ರದುರ್ಗದ ಅಭ್ಯರ್ಥಿ ನಾಮಿನೇಷನ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಮಾಜಿ CM ಸಿದ್ದರಾಮಯ್ಯ ಬಂದಿದ್ರು. ಇದೇ ವೇಳೆ ಅವರು ಏನಂತಂದ್ರೆ ಭೋವಿ ಸಮುದಾಯದ ಮತಗಳ ಮೇಲೆ ಕಣ್ಣಿಟ್ಟು ಭೋವಿ ಮಠಕ್ಕೆ ಭೇಟಿಯನ್ನು ಕೊಟ್ಟರು ಮತ್ತು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ರು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವದಿಸಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಭೋವಿ ಸಮಾಜದ ಗುರುಗಳು ಹೇಳಿದ್ದೇನಂತಂದ್ರೆ, ನಾವು ಈಗಾಗಲೇ ನೋಟಾಕ್ಕೆ ಮತ ಹಾಕ್ಬೇಕಂತ ತೀರ್ಮಾನ ಮಾಡಿದೀವಿ. ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಬಂದು ಏನು ಮನವಿ ಮಾಡಿದರೆ, ಇದರ ಬಗ್ಗೆ ನಾವು ನನ್ನ ಸಮುದಾಯ ಮತ್ತು ನನ್ನ ಸಮುದಾಯದ ಶಾಸಕರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಹೀಗಾಗಿ ಸ್ವಾಮೀಜಿ ಅವರು ಅಡ್ಡಗೋಡೆ ಮೇಲೆ ದೀಪವನ್ನು ಇಟ್ಟಿದ್ದು ಈ ಒಂದು ಕಾಂಗ್ರೆಸ್ನ ಯತ್ನಕ್ಕೆ ಸಂಪೂರ್ಣ ಫಲ ಸಿಕ್ಕಿಲ್ಲ ಅಂತಲೇ ಹೇಳ್ಬೇಕಾಗ್ತದೆ ರಂಗನಾಥ್. ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ.